ಗಿಬ್ರಾನ್ ನಾವು ರಿಲಯನ್ಸ್ ಮಾರ್ಟ್ಗೆ ಹೋಗಿ ಅಲ್ಲಿ ಒಂದು ಚಾಲೆಂಜನ್ನು ಮಾಡೋಣ ಅಂತ ಹೊರಡೋಕ್ಕೆ ಪ್ರಿಪ್ರೇಷನ್ ಮಾಡ್ತಿದ್ವಿ. ಹಾಗೆ ಬಾಯ್ ಅಂಕಲ್. ಬೋನ್ ಮಿಲ್ಲಿಂದ ಲೆಫ್ಟ್ ತಗೊಂಡ್ಕೂ ಮೊದಲೇ ಇರುವಂತಹ ರಿಲಯನ್ಸ್ ದಿ ಸ್ಮಾರ್ಟ್ ಬಜಾರ್ ಇದು. ಜಿಗ್ 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 ಕುವನ್ ಕುತ್ಕೋ ಮಗನೆ. ಮತ್ತೆ ನಾರ್ಮಲ್ ಮಿಲ್ಕ್ ತುಂಬ ಒಳ್ಳೆಯದು. ಡೈರೆಕ್ಟ್ ಯೂಸ್ ಮಾಡ್ಬೋದು. ಡೈರೆಕ್ಟಾಗಿ ನನಗೆ ಕುಡಿಬೋದು ಆ್ಯಕ್ಚುಲಿ. ಇಲ್ಲಾಂದರೆ ಇದಕ್ಕೆ ಡಬಲ್ ಪ್ಯಾಕೆಟ್ ಹಾಕ್ತೀವಿ. ನಾರ್ಮಲಿ 1/4 ಲೀಟ್ರ್ ಹಾಕ್ತಿರ್ತೀವಲ್ಲ ಅದೇ ಥರ ಇದು. ಬಟ್ ಇದಕ್ಕೆ ಯೂಸ್ ಆಗುತ್ತೆ ಮೋರ್ ದ್ಯಾನ್ 1/4 ಲೀಟ್ರು. ರಿಲಯನ್ಸ್ ಮಾರ್ಟಲ್ಲಿ ಸಿಗುವಂತಹ ಎ ಇಂದ ಝಡ್ವರೆಗೂ ಕಂಟಿನ್ಯೂಯಸ್ ಆಗಿ ಒಂದೊಂದು ಲೆಟರಲ್ಲಿ ಒಂದೊಂದು ಐಟಮ್ನ ಕಲೆಕ್ಟ್ ಮಾಡ್ಕೊಂಬಂದು ತೋರಿಸ್ಬೇಕು. ಇದೇ ಈ ಗೇಮ್. ಸ್ಟಾರ್ಟ್ ಆಯಿತು. ನೀವು ತಗೊಳ್ಳೋದೇ ಕಾಣಿಸ್ತಾ ಇಲ್ಲ. ಸ್ವಚ್ಛನ ಟರ್ನ ವಿಡಿಯೋ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ನೀತು ಸಿಸ್ಟರ್ ಅವ್ರದ್ದು ಕಲೆಕ್ಟಿಂಗ್ ವಿಡಿಯೋ ಈಗ. ಎಲ್ಲ ತೊಗೊತಾ ಇದ್ದಾರೆ ಒಂದೊಂದೇ ನೋಡಿ. ಕೂತಾರೆ ಡಿ ಸಿಕ್ಕಿಲ್ಲ ಮತ್ತೆ. ಡೀಲ್ ಆದ್ರೆ ಹೋಯ್ತು. ಎ ಬಿ ಸಿ ಟೈಮ್ ಮುಗೀತು. ಸ್ಟಾಪ್ ಮುಗಿದ ಅವಲೇ ಕೌಂಟ್ ಮಾಡಿನ. ಎ ಆನ್ ಮಾಡಿದ್ದೀರಾ? ಆಗಿದೆ. ಬಿ ಅಲ್ಲ ಬಿ ಸಿ ನೀತು ಅವರು 3 ಕಂಟಿನ್ಯೂಟಿ ಆಗಿದೆ ತಂದಿದ್ದಾರೆ. ಬಟ್ ಡಿ ಮಿಸ್ ಆಗಿರೋದಕ್ಕೆ ಕಂಟಿನ್ಯೂಟಿ ಇಲ್ಲ. ಸೊ 3 ಪಾಯಿಂಟ್ಸ್ కావాల్సిన. ఓకే. ಎ ಬಿ ಫಾರ್ ಬೀಟ್ರೂಟ್ ಇಂದ ಕೆವಿನ್ ಸೋಪ್. ಇದು ಮನೆ. ಈ ಇಂದ ಎಗ್. ಈ ಆದಮೇಲೆ ಎಫ್ ಇಲ್ಲ. ಸೊ ಅದಕ್ಕೆ 4 ಪಾಯಿಂಟ್ಸ್. ವಚನ ಅವರೇ ವಿನ್ನರ್ ಆಗಿದ್ದಾರೆ. ವಚನ ಅವರು ಗೇಮಲ್ಲಿ ವಿನ್ ಆಗಿರೋದಕ್ಕೆ ಅವ್ರಿಗೆ ಬಿಗ್ ಮಿಶ್ರಾ ಪೇಡನ್ನು ಕೊಡ್ತಾ ಇದ್ದಾರೆ ಹರೀಶ್ ಸರ್ ಅವರು. ಚಪ್ಪಾಳೆ ಆದ್ಮೇಲೆ ಚಪ್ಪಾಳೆ ಹೊಡಿರಿ. ನಾವು ಟೇಸ್ಟ್ ನೋಡ್ತೀವಿ. ಓ ಅವರೇ ಹಂಚ್ತಾವ್ರೆ. ಏ ಚೆನ್ನಾಗಿದ್ಯಾ? ಏ ಉಳಿದ್ರೆ ವಿಷ್ಣುಗೂ ಅದ್ವಿಕ್ ಎತ್ತಿಡ್ರಿ. ವಿಷ್ಣುಗೂ ಅದ್ವಿಕ್ ಕೊಡಿ. ಕಾರು ಗುದ್ದಿದ್ರೆ ಡ್ಯಾಮೇಜ್ ಆಗುತ್ತೆ. ಅದು ಆದ್ಮೇಲೆ ರಿಲಯನ್ಸ್ ಮಾರ್ಟಲ್ಲಿ ಗೇಮ್ ಚಾಲೆಂಜ್ ಮುಗಿಸಿ ಅಲ್ಲಿಂದ ಬಿಗ್ ಮಿಶ್ರಾ ಪೇಡನ ತಿಂದ್ಬಿಟ್ಟು ವಿಶಾಲ್ ಮಾರ್ಟ್, ಬಗಲ್ಗುಂಟೆ ವಿಶಾಲ್ ಮಾರ್ಟ್ ಪಕ್ಕದಲ್ಲಿರುವಂತಹ ಉಡುಪಿ ಹೋಟೆಲ್ಗೆ ನಾವು ವಿಸಿಟ್ ಕೊಟ್ವಿ. ಅಲ್ಲಿ ಕೂವನ್ ಚೆನ್ನಬತ್ತೂರ ತಗೊಂಡ. ನಾವು ಒಂದು 3 ಪ್ಲೇಟ್ ಪನ್ನೀರ್ ಕಬಾಬ್ ತೊಗೊಂಡ್ವಿ. ಸೊ ತುಂಬ ಚೆನ್ನಾಗಿತ್ತು ಟೇಸ್ಟು. ಈಗ ಅದರ ರಿಸಲ್ಟ್ ಕೇಳುವ. ಪನ್ನೀರ್ ಕಬಾಬ್ ಹೇಗಿತ್ತು? ಡೈಲಾಗ್ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಅಣ್ಣ ಆನ್ ಮಾಡಿರ್ಲಿಲ್ಲ, ಅವ್ರ ಕಡೆ ಕ್ಯಾಮ್ರಾ ಆಫ್ ಮಾಡ್ಕೊಂಡಿದ್ರು. ಸೊ ಅದಕ್ಕೆ ಇಲ್ಲಿ ಸಾಫ್ಟ್ ಆಗಿ ಸೂಪರ್ ಆಗಿತ್ತು. ಬನ್ನಿ ಟ್ರೈ ಮಾಡಿ ನೀವು. ಎಲ್ಲಿ ಉಡುಪಿ ನಿಯರ್ ವಿಶಾಲ್ ಮಾರ್ಟ್ ಬಗಲ್ಗುಂಟೆ. ಹೋಗ್ಬಿಡಿ, ಇಲ್ಲೇ ಉಡುಪಿ ಗಾರ್ಡನ್. ಸರ್ ಹೆಂಗಿತ್ತು ಪನ್ನೀರ್ ಕಬಾಬು? ಸೂಪರ್ ಆಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ಇನ್ನೊಂದ್ಸರಿ ನಾನು ನೀವು ಹೇಗಿತ್ತು ಜಿ? ಪಾಪ ಹೆಂಗಿತ್ತಮ್ಮ? ಅವರು ಪೂರಿ ತಿಂದಿದ್ದಾರೆ. ಪೂರಿ
ಇದೇ ರೀತಿಯ ಇನ್ನು ಹೆಚ್ಚಿನ ವೀಡಿಯೋಸ್ ಮತ್ತು ಲಾಗ್ಸ್ಗಾಗಿ 143 ಕನ್ನಡವನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.